ನಮ್ಮ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ತಾವೆಲ್ಲರೂ ಒಗ್ಗಟ್ಟಾಗಿ ನನ್ನ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದಗೋಸ್ಕರ ಪ್ರಚಂಡ ಬಹುಮತದಿಂದ ಗೆದ್ದು ಬಂದಿದ್ದೀನಿ. ತಮ್ಮೆಲ್ಲರಿಗೂ ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಈಗಾಗಲೇ ಕಾರ್ಯಕ್ರಮ ನಾವು ಬರ್ಲಿಕ್ಕೆ 2 ತಾಸು ಲೇಟ್ ಆಯಿತು, ನಮ್ಮಿಂದ ಸ್ವಲ್ಪ ತಡ ಆಯಿತು. ತಾವೆಲ್ಲರೂ ನಮಗೋಸ್ಕರ ವೇಟ್ ಮಾಡ್ತಾ ಕುಂತಿದ್ರಿ. ಅದಕ್ಕೆ ನಮ್ಮ ವತಿಯಿಂದ ಕೂಡ ನಾನು ನಿಮಗೆ ಕ್ಷಮೆಯನ್ನು ನಾನು ನಿಮಗೆ ಕೇಳ್ತೀನಿ. ಈಗಾಗಲೇ ಎಲ್ಲರಿಗೂ ಮತ್ತೊಂದು ಸಲ ಗಣೇಶ್ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ನಾನು ಕೋರುತ್ತೇನೆ. ಹುಮ್ನಾಬಾದಲ್ಲಿ ತಾವು ರಾಜಶೇಖರ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ತಾವು ನಮಗೆ 27,000 ಮತಗಳ ನೀವು ನಮಗೆ ಲೀಡ್ ಕೊಟ್ಟಿದ್ದೀರಿ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ 3rd ಹೈಯೆಸ್ಟ್ ಲೀಡ್ ಅಂತಂದ್ರೆ ಹುಮ್ನಾಬಾದಲ್ಲಿ ನಮಗೆ ಸಿಕ್ಕಿದೆ. ಭಾಳ ಸಂತೋಷ ಆಯಿತು. ತಾವೆಲ್ಲರೂ ಭಾಳ ಒಗ್ಗಟ್ಟಾಗಿ ನೀವು ಕೆಲಸ ಮಾಡಿ ನಮಗೆ ಲೀಡ್ ಕೊಟ್ಟಿದ್ದೀರ. ನಿಮ್ಮ ತಕ್ಕಂತೆ, ನಿಮ್ಮ ನಿರೀಕ್ಷೆ ತಕ್ಕಂತೆ ನಾನು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ನಿಮ್ದು ಯಾವುದೇ ಒಂದು ಕೆಲಸ ಇರ್ಬೋದು, ಸಣ್ಣದ ಸಮಸ್ಯೆ ಇರ್ಬೋದು, ದೊಡ್ಡದ ಸಮಸ್ಯೆ ಇರ್ಬೋದು, ನಮ್ಮ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡಿ ಹೋಗ್ತೀನಿ. ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ಹೊಲಗಳಿಗೆ ಹೋಗೋ ರೋಡ್ ಬೇಕಾಗಿದೆ, ಡ್ರೈನೇಜ್ ಸಮಸ್ಯೆ ಇರುತ್ತೆ, ನೀರಿನ ಸಮಸ್ಯೆ ಇರುತ್ತೆ, ಮನೆಗಳ ಸಮಸ್ಯೆ ಇರುತ್ತೆ. ಈಗ ಮೊನ್ನಿನ ದಿವಸ ಭಾರಿ ಮಳೆ ಬಿತ್ತು. ಮಳೆ ಸಲಕ್ಕಿಂದು ಭಾಳಷ್ಟು ಮನೆಗಳು ಬಿದ್ದಿದ್ದಾವೆ, ಬೆಳೆಗಳು ಹಾಳಾಗಿದ್ದಾವೆ. ಸಾಕಷ್ಟು ಕೇಂದ್ರದ ವತಿಯಿಂದ ಸಾಕಷ್ಟು ಯೋಜನೆಗಳಿದ್ದಾವೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇರ್ಬೋದು, ನಮ್ಮ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಇವೆಲ್ಲ ಸಾಕಷ್ಟು ನಮ್ಮ MP ಲಾಟ್ ಸ್ಕೀಮ್ ಇರ್ಬೋದು, ಸಾಕಷ್ಟು ಯೋಜನೆಗಳಿದ್ದಾವೆ ಜನರಿಗೆ ನಾವು ಕೆಲಸ ಮಾಡ್ಲಕ್ಕ. ಅದ್ರ ಜೊತೆ ನಿಮ್ದು ಯಾವುದೇ ಒಂದು ಸಮಸ್ಯೆ ಇತ್ತು ಅಂತಂದರೆ ಪಾರ್ಲಿಮೆಂಟ್ನಲ್ಲಿ, ಸಂಸತ್ನಲ್ಲಿ ಧ್ವನಿ ಎತ್ತದು ಕೂಡ ನಾನು ಮಾಡ್ತೀನಿ. ನೀವು ಯಾವುದೇ ಒಂದು ಸಮಸ್ಯೆ ತೊಗೊಂಡು ಬರ್ಬೋದು, ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ನಾನು ಸಂಸತ್ನಲ್ಲಿ ಎತ್ತೀನಿ. ಮತ್ತು ಅದ್ರ ಜೊತೆ ಹೇಳ್ಬೇಕೇನು ಅಂತಂದರೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ನೀವು ನನಗೆ ಬೆಂಬಲ ಕೊಟ್ಟು ನನಗೆ ಅಧಿಕಾರ ಕೊಟ್ಟಿದ್ದೀರಿ. ಬರೀ 26 ವಯಸ್ಸು, ಇಡೀ ದೇಶದಲ್ಲೇ ಬರೀ 30ಕ್ಕಿಂತ ಕಡಿಮೆಯವರು ಬರೀ 7 ಜನ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬನಿದ್ದೀನಿ. ಅದಕ್ಕೆ ನೀವೆಲ್ಲರೂ ಏನು ನನ್ನ ಮೇಲೆ ವಿಶ್ವಾಸ ಮತ್ತು ಭರವಸೆ ಇಟ್ಟು ನನಗೆ ನೀವು ಗೆಲ್ಸ್ ತಂದಿದ್ದೀರಿ. ಅದು ನಾನು ಯಾವತ್ತೂ ನನಗೆ ಮರಿಲಕ್ಕಾಗಲ್ಲ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಕೂಡ ನೀವು ಇದೇ ರೀತಿ ನನ್ನ ಮೇಲೆ ನೀವು ಆಶೀರ್ವಾದ ಇಟ್ರಿ ಅಂತಂಬುದು ನನಗೆ ನಂಬಿಕೆ ಇದೆ. ರಾಜಶೇಖರ್ ಪಾಟೀಲ್ ಸರ್ ಕೂಡ ಅವ್ರದೇ ಮಗ ಅಂತ ಅವರು ಸ್ಯಾಕ್ರಿಫೈಸ್ ಮಾಡಿ ನನಗೆ ಟಿಕೆಟು ನಂಗೆ ಸಾಗರ್ ಖಂಡ್ರೆಯವರು ಸಾಕಷ್ಟು ತಯಾರಿ ಮಾಡಿದ್ದಾರೆ. ಅವರಿಗೆ ಕೊಡ್ರಿ ಅಂತ ಅವ್ರು ಸ್ಯಾಕ್ರಿಫೈಸ್ ಮಾಡಿ ನನಗೆ ಟಿಕೆಟ್ ಇಸ್ಕೊಟ್ಟು ಹುಮ್ನಾಬಾದಲ್ಲಿ ನಮಗೆ 27,000 ಮತಗಳ ಅಂತರದಿಂದ ನನಗೆ ಲೀಡ್ ಕೊಟ್ಟಿದ್ದಾರೆ. ಇದು ಕೂಡ ನನಗೆ ಯಾವತ್ತೂ ಮರಿಲಕ್ಕಾಗಲ್ಲ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ನಾನು ಕೆಲಸ ಮಾಡ್ತೀನಿ. ಅದ್ರ ಜೊತೆ ಹೇಳ್ಬೇಕೇನಂತಂದರೆ ನಾನು ಇನ್ನೂ ವಯಸ್ಸು ಚಿಕ್ಕದಿದೆ. ನಾನು ಮಾತಾಡುವಾಗ ಅಥವಾ ಭಾಷಣ ಕೊಡುವಾಗ ಅಥವಾ ಏನೇ ಕೆಲಸ ಮಾಡುವಾಗ ನಾನು ತಪ್ಪು ಮಾಡ್ಬೋದು. ತಪ್ಪು ಮಾಡಿದಾಗ ನೀವು ಕೂಡ ಗೈಡೆನ್ಸ್ ಕೊಡಬೇಕು, ನೀವು ಹೇಳಬೇಕು. ನೀವೆಲ್ಲರೂ ಇಲ್ಲಿ ಯಾರ್ಯಾರು ಇದ್ದೀರಿ, ಬಹುಶಃ ಎಲ್ಲರೂ ನನಗಿಂತ ದೊಡ್ಡವರೇ ಇದ್ದೀರಿ, ಯಾರೂ ನನಗಿಂತ ಚಿಕ್ಕವರಿಲ್ಲ ಇಲ್ಲಿ. ಎಲ್ಲಕ್ಕಿಂತ ಈ ಕಲ್ಯಾಣ ಮಂಟಪದಲ್ಲಿ ಬಹುಶಃ ನಾನೇ ಎಲ್ಲಕ್ಕಿಂತ ಯಂಗಿದ್ದೀನಿ ಅಂತ ನಂಗೆ ಅನಿಸ್ತದ. ತಾವೆಲ್ಲರೂ ಹಿರಿಯರಾಗಿ ನಾನು ಏನೇ ಒಂದು ತಪ್ಪು ಮಾಡಿದ್ರು ಕೂಡ ನೀವು ನಂಗೆ ಅಡ್ವೈಸ್ ಕೊಡಬೇಕು, ಹೇಳ್ತಾ ಇರಬೇಕು, ಗೈಡೆನ್ಸ್ ಕೊಡಬೇಕು. ಹಿಂಗೆ ತಪ್ಪಾಗ್ತಾ ಇದೆ, ನೀವು ತಪ್ಪಾಗ್ತಾ ಇದೆ ಅಂತಂದರೆ ಮಾತ್ರ ನನಗೂ ಗೊತ್ತಾಗತ್ತೆ, ನಾನು ಸುಧಾರಣೆ ಮಾಡ್ಕೋತೀನಿ ಅಂತ ಕೂಡ ನಾನು ನಿಮಗೆ ಭರವಸೆ ಕೊಡ್ತೀನಿ. ಮತ್ತು ಅಭಿಷೇಕ್ ಪಾಟೀಲ್ ಅಣ್ಣವರು, ನಮ್ಮ ರೇವಣ್ ಸಿದ್ದಪ್ಪ ಪಾಟೀಲ್ ಅಣ್ಣವರು ಯಾವಾಗಲೂ ನಾವು ಕೂಡ ಇರ್ತೀವಿ. ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಕೆಲಸ ಇರ್ಬೋದು, ನಾವು ಕೂಡ ಮಾಡ್ತೀವಿ. ಉದಾಹರಣೆಗೆ ನಿನ್ನೆ ನಾವು ಬಸವ ಕಲ್ಯಾಣಕ್ಕೆ ಹೋಗಿದ್ವಿ. ಅಲ್ಲಿ ಒಬ್ಬ ಯುವತಿ, 18 ವಯಸ್ಸಿನ ಯುವತಿಯ ಕೊಲೆ ಆಗಿತ್ತು. ಭಾಳ ಒಂದು ಗಂಭೀರವಾದ ಒಂದು ಘಟನೆ ಆಗಿದೆ. ಅಭಿಷೇಕ್ ಪಾಟೀಲ್ ಅವರು, ರೇವಣ್ ಸಿದ್ದಪ್ಪ ಪಾಟೀಲ್ ಅವರು ಕೂಡ ಬಂದಿದ್ರು. ನಾವು ಹೋಗಿ ಅವ್ರ ಪರಿವಾರಕ್ಕೆ ನಾವು ಸಾಂತ್ವನ ಹೇಳಿ ಸರ್ಕಾರದ ವತಿಯಿಂದ ನಾವು ಕೂಡ ಚೆಕ್ ವಿತರಣೆ ಮಾಡಿದ್ದೀವಿ. ಅದಕ್ಕೆ ಇದೇ ರೀತಿ ನಾವು ಕೆಲಸ ಮಾಡ್ತಾ ಬರ್ತೀವಿ. ನಮ್ಮ ಅಜ್ಜವರಾದ ಭೀಮಣ್ಣ ಖಂಡ್ರೆ ಅವರಿಂದ ಅವ್ರ ಮಾರ್ಗದರ್ಶನದಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ದಿವಂಗತ ಬಸವರಾಜ್ ಪಾಟೀಲ್ ಸರ್ ಅವರ ಮಾರ್ಗದರ್ಶನದಿಂದ ಪಾಟೀಲ್ ಪರಿವಾರ ಬಂದಿದ್ದಾರೆ. ಅದಕ್ಕೆ ಇಬ್ಬರೂ ಪರಿವಾರ 50-60 ವರ್ಷಕ್ಕಿಂತ ಇತಿಹಾಸದಿಂದ ನಾವು ಸತತವಾಗಿ ನಾವು ಸಮಾಜ ಸೇವೆಯಲ್ಲಿ ಇದ್ದೀವಿ. ನಾವು ಕೆಲಸನೇ ಮಾಡ್ತಾ ಬಂದಿದ್ದೀವಿ. ಕಂಟಿನ್ಯೂಸ್ಲಿ 24 ತಾಸು ನಾವು ಜನರಿಗೆ ನಾವು ಟೈಮ್ ಕೊಟ್ಟಿದ್ದೀವಿ. ಈಗ ಉದಾಹರಣೆಗೆ ತಂದೆಯವ್ರು ನನಗೆ ಯಾವತ್ತೂ ನಂಗೆ ಟೈಮ್ ಕೊಡ್ಲಿಕ್ಕಾಗಿಲ್ಲ.
ಈಗ ಅವ್ರು ಟೈಮ್ ಕೊಡ್ಲತ್ತಾರ, ಹಿಂದೆ ಯಾವತ್ತೂ ನಂಗೆ ಟೈಮ್ ಕೊಟ್ಟಿಲ್ಲ ಅವರು. ಅದೇ ರೀತಿ ಬಹುಶಃ ಅಭಿಷೇಕ್ ಪಾಟೀಲರಿಗೂ ಸರ್ ಯಾವತ್ತೂ ಟೈಮ್ ಕೊಡ್ಲಿಕ್ಕಾಗಲ್ಲ. ಯಾಕಂತಂದ್ರೆ ನಾವು ಜನರ ಜೊತೆನೇ ನಾವು ಇರ್ತಿತ್ತು. ನಾವು ಯಾವತ್ತೂ ನಾವು ವೈಯಕ್ತಿಕ ಪರಿವಾರ ನಾವು ಯಾವತ್ತೂ ಹೆಚ್ಚಿಗೆ ಟೈಮ್ ಕೊಡ್ಲಕ್ಕೆ ಆಗಲಿಲ್ಲ. ಭಾಳಷ್ಟು ಸ್ಯಾಕ್ರಿಫೈಸ್ ಮಾಡಿ ನಾವು 50-60 ವರ್ಷದಿಂದ ನಾವು ಜನಸೇವೆ ಮಾಡ್ತಾ ಬಂದ್ವಿ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ, ಭವಿಷ್ಯದಲ್ಲಿ ಕೂಡ ನನಗೆ ವಿಶ್ವಾಸ ಇದೆ, ನಾನು ಅಭಿಷೇಕ್ ಪಾಟೀಲರು ಎಲ್ಲರೂ ನಾವು ಇದೇ ರೀತಿ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಸೇವೆ ಮಾಡ್ತೀವಿ, ಒಳ್ಳೆ ರೀತಿಯಲ್ಲಿ ನಿಮ್ಮ ಕೆಲಸ ಮಾಡಿಸ್ಕೊಡ್ತೀವಿ ಅಂತಂಬುದು ನಿಮಗೆ ಮತ್ತೊಂದ್ಸಲ ಭರವಸೆ ಕೊಟ್ಟು, ಮತ್ತೊಂದ್ಸಲ ತಾವೆಲ್ಲರೂ ಹಬ್ಬದ ದಿವಸ ಮತ್ತೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಮುಖಂಡರಿಗೂ ಎಲ್ಲರಿಗೂ ನನ್ನ ಮತ್ತೊಂದ್ಸಲ ಕೋಟಿ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಆ್ಯಡ್ ಮಾಡ್ತೇನೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483